ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಇಬ್ರಿಯರಿಗೆ 12ನೇ ಅಧ್ಯಾಯ 2ನೇ ವಾಕ್ಯದಿಂದ ಪರಿಶುದ್ಧ ಆತ್ಮನು ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ನಿಮ್ಮ ನಂಬಿಕೆಯಲ್ಲಿ ಕುಂದು ಹೋಗಿದ್ದೀರಾ? ನಂಬಿಕೆ ಇಟ್ಟಿದ್ದೀರೋ? ಅದರಲ್ಲೂ ಕೂಡ ಸಂಶಯ ಉಂಟಾಗ್ತಾ ಇರ್ಬೋದು. ಆದರೆ ಕರ್ತನ ಹೇಳ್ತಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡೋದವನೇ ಧನ್ಯನು ಎಂಬುದಾಗಿ. ದೇವರ ವಿಷಯದಲ್ಲಿ ಸಂಶಯ ಪಡೋದನ್ನು ಬಿಡ್ರಿ. ಮನುಷ್ಯರ ವಿಷಯದಲ್ಲಿ ಸಂಶಯನ ಪಡ್ಬೋದು. ಯಾಕೆಂದ್ರೆ ಅವ್ರು ಈ ದಿನ ಮಾತಾಡಿದ್ದನ್ನ ನಾಳೆ ಅವ್ರು ನೆರವೇರ್ಸಕ್ಕಾಗಲ್ಲ. ಅದು ಅವ್ರ ಕೈಲಿ ಆಗ್ತಾ ಇರಲ್ಲ, ಆದ್ರೂ ಮಾತಾಡ್ತಾರೆ. ಆದ್ರೆ ದೇವ್ರು ಹೇಳ್ತಾರೆ, ಹೌದಾದ್ರೆ ಹೌದು, ಇಲ್ಲ ಆದ್ರೆ ಇಲ್ಲ. ನನ್ನ ಕರ್ತನು ನಿಶ್ಚಯ ಆತ ಹೇಳಿದಾರೋ ಅದನ್ನ ನೆರವೇರಿಸದೆ ಬಿಡೋದಿಲ್ಲ. ಆತ ನಿನ್ನ ಜೀವಿತದಲ್ಲಿ ಜೀವಮಾನ ಇಲ್ಲ, ಖಂಡಿತ ಆ ಆಶೀರ್ವಾದವನ್ನ ತರ್ತಾರೆ. ದೇವರ ಬಾಯಿಂದ ಹೊರಟಂತ ಮಾತು ನಿಷ್ಫಲವಾಗಿ ಹಿಂದಿರುಗೋದಿಲ್ಲ ಎಂಬುದಾಗಿ ಕರ್ತನಾದ ದೇವರು ಹೇಳಿದ್ರು. ಲೂಕನ ಶುಭವಾರ್ತೆ 1ನೇ ಅಧ್ಯಾಯ 37ರಲ್ಲಿ ದೇವರ ಬಾಯಿಂದ ಹೊರಟಂತ ಈ ಮಾತು ನಿಷ್ಫಲವಾಗಿ ಹಿಂದಿರುಗಲ್ಲ ಪ್ರಭುವೆ. ಪ್ರಭು ಆ ಮಾತನ್ನ ಕೊಟ್ಟಿದ್ದಾರೆ ನಮಗಂದ್ರೆ ಆ ವಾಕ್ಯ ನೆರವೇರಿಸುತ್ತೆ. ನೆರವೇರಿ ಅದು ಕಾರ್ಯ ಮಾಡಿನೇ ಹಿಂದಿರುಗಿ ಬರೋದು, ಅದ್ಭುತ ಮಾಡಿನಿ. ಹಾಗೆ ಕರ್ತನ ಮೇಲೆ ನಂಬಿಕೆ ಇಡ್ರಿ. ನಿನ್ನ ನಂಬಿಕೆ ದೃಢವಾಗಿರ್ಲಿ, ನಂಬಿಕೆ ಬಲವಾಗಿರ್ಲಿ ಕ್ರಿಸ್ತನ ಮೇಲೆ. ನಮ್ಮನ್ನ ನಂಬಿಕೆನ ಹುಟ್ಟಿಸೋನು ಪೂರೈಸೋನು ಆತನೇ ಆಗಿದ್ದಾರೆ. ಇಬ್ರಿಯ ಪತ್ರಿಕೆ 12ನೇ 2ನೇ ವಾಕ್ಯದಲ್ಲಿ ನಮ್ಮ ನಂಬಿಕೆಯನ್ನ ಹುಟ್ಟಿಸೋನು ಪೂರಿಸೋನು ಆಗಿರುವ ಯೇಸು ಕ್ರಿಸ್ತನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಹೌದು ನನ್ನ ಆತ್ಮೀಯರೇ, ಈ ಭೂಲೋಕದಲ್ಲಿ ದೇವರು ಎಷ್ಟು ಕಾಲಗಳವರೆಗೂ ನಮ್ಮನ್ನ ಈ ಭೂಮಿ ಮೇಲೆ ಆತನ ಜೀವಿಸ್ತಾ ನಾವಿರುವಂತೆ ಕೃಪೆ ಕೊಡ್ತಾರೋ ಆ ಸ್ಥಿರ ಚಿತ್ತದಿಂದ ಓಡೋಣ. ಕ್ರಿಸ್ತನ ಮೇಲೆ ಬಲವಾದ ನಂಬಿಕೆ. ಮಹಿಮೆಯಾದಂಥ ತಂದೆ ಏನ್ ಬೇಕಾದ್ರೂ ಮಾಡಕ್ ಆತನು ಶಕ್ತನು. ಅದರಿಂದ ಆತನ ಮೇಲೆ ದೃಢವಾಗಿ ನಂಬಿಕೆ ಇಡ್ರಿ. ನಂಬಿಕೆಯನ್ನ ಹುಟ್ಟಿಸೋನು ಪೂರೈಸೋನು ಆತನೊಬ್ಬನೇ. ಆ ನಂಬಿಕೆನ ಹುಟ್ಟಿಸಿದಾರ ಕರ್ತನು, ಅದನ್ನ ಪೂರೈಸ್ತಾರೆ. ಆ ನಂಬಿಕೆ ದೃಢವಾಗಿರ್ಲಿ. ನಂಬಿಕೆ ಎಷ್ಟು ಹೆಚ್ಚಾಗುತ್ತೋ ಆಶೀರ್ವಾದಗಳು ಬಹಳಷ್ಟು ಬರುತ್ತೆ. ನಂಬಿಕಸ್ಥನು ಆಶೀರ್ವಾದ ಪೂರ್ಣವಾಗಿ ಹೊಂದಿಕೊಳ್ತಾನೆ ಅಂತ ಸತ್ಯವೇದೆಲ್ಲ ನೋಡ್ತೇವೆ. ಇವತ್ತು ನೀವು ನಂಬಿಕಸ್ಥರಾಗಿದ್ರೆ ಪೂರ್ಣ ಆಶೀರ್ವಾದವನ್ನ ಹೊಂದಿಕೊಳ್ತೀರಿ. ಸ್ವಲ್ಪ ಅಲ್ಲ, ಅಧಿಕವಾದ ಆಶೀರ್ವಾದ ನಿಮಗೆ ಬೇಕಾಗಿದೆಯಾ? ನಂಬಿಕೆ ಹೆಚ್ಚಲಿ, ನಂಬಿಕೆ ದೃಢವಾಗಿರ್ಲಿ, ಬಲವಾಗಿ ನಂಬಿಕೆಯಲ್ಲಿ ನಾವು ನಂಬಿರುವಂತ ನಮ್ಮ ಕರ್ತನು ಎಂದೂ ಕೈ ಬಿಡದಾತನು. ಸದಾಕಾಲ ನಮ್ಮೊಂದಿಗಿದ್ದು ಅದ್ಭುತ ಕಾರ್ಯ ಮಾಡೋನು, ಆಶೀರ್ವಾದ ತಾರೋರು ಆತನೇ. ದೇವರ ಮೇಲೆ ನೀ ನಂಬಿಕೆ ಇಟ್ರೆ, ರಕ್ತ ಕುಸುಮ ರೋಗಿ ಅಂತ ದೇವ್ರು ಹೇಳಿದ್ರು, ನಿನ್ನ ನಂಬಿಕೆಯಂತೆ ನಿನಗಾಗಲಿ ಅಮ್ಮ. ಆ ತಾಯಿ ಗುಣವಾಗಿ ಹೋದ್ರು. ನಿನ್ನ ನಂಬಿಕೆಯಂತೆ ನಿನಗಾಗ್ಲಿ, ಕುರುಡನು ಕಣ್ಣು ಬಂತು. ನಂಬಿಕೆ ಎಲ್ಲಿ ನಾವು ನಂಬಿಕೆ ಹೆಚ್ಚಾಗಿ ಇಟ್ಟು ಕ್ರಿಸ್ತನಲ್ಲಿ ನಾವು ಬೇಡ್ತೇವೋ, ಏಸಪ್ಪ ನಂಬಿಕೆ ಇರೋರಿಗೆ ಆಶೀರ್ವಾದ ತುಂಬಿ ತುಡುಕುವಂತೆ ಕೊಡ್ತಾರೆ. ಹಾಗಾದ್ರೆ ನಮ್ಮ ನಂಬಿಕೆ ಹೆಚ್ಚಾಗ್ಲಿ. ನಂಬಿಕೆ ಇಡ್ರಿ ಕ್ರಿಸ್ತನ ಮೇಲೆ. ನೀವು ನನ್ನನ್ನು ನಂಬುವುದಾದ್ರೆ ಮಹಿಮೆಯಾದ ಕಾರ್ಯ ಮಾಡ್ತೇನಂತಾರೆ ದೇವರು. ಯೋಹಾನ 14:12ರಲ್ಲಿ ನನ್ನನ್ನು ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸ್ತಾನೆ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ಕೋತಿರೋ ಅದೆಲ್ಲ ಹೊಂದಿದ್ದೀರಾ. ಇವತ್ತು ನಂಬಿಕೆ ಹೆಚ್ಚಲಿ, ನಂಬಿಕೆಯಿಂದ ಬೇಡಿ. ನೀವೇನು ಬೇಡ್ಕೋತಾ ಇದ್ದೀರೋ ಯೇಸು ಸ್ವಾಮಿ ಅದನ್ನು ಅನುಗ್ರಹಿಸ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ ಪ್ರಿಯರೇ. ಪ್ರೀತಿಯುಳ್ಳ ತಂದೆಯೇ, ಸ್ವಾಮಿ ನನ್ನೊಂದಿಗೆ ಪ್ರಾರ್ಥಿಸ್ತಾ ಇರೋ ಪ್ರತಿಯೊಬ್ಬರು ಕರ್ತನವರ ನಂಬಿಕೆ ಕುಂದು ಹೋಗಿರ್ಬೋದು. ನಂಬಿಕೆಯನ್ನು ಹುಟ್ಟಿಸೋನು ಪೂರೈಸೋನು ನೀನಾಗಿದ್ದೀಯ ಎಸಯ್ಯ. ಅವರನ್ನು ಆಶೀರ್ವದಿಸು, ಅವರ ನಂಬಿಕೆ ಹೆಚ್ಚಿಸು, ಅವರ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲಿ ಪ್ರಭು. ತಂದೆಯೇ, ಅವರು ಏನೇನು ಬೇಡಿಕೊಳ್ತಾ ಇದ್ದಾರೋ, ನಂಬಿಕೆ ಇಟ್ಟು ಮೊರೆ ಇಡ್ತಾ ಇದ್ದಾರೆ. ಅವರ ವ್ಯಾಧಿಗಾಗಿ ಅವರು ಚಿಂತಿತರಾಗಿದ್ದಾರಪ್ಪ. ಅವರ ಕುಟುಂಬ ಸಮಸ್ಯೆಗಳಿಗಾಗಿ, ಹೋರಾಟಕ್ಕಾಗಿ, ಅನೇಕ ವೇದನೆಗಳಿಗಾಗಿ ಸ್ವಾಮಿ ಅವರು ಬೇಡ್ತಾ ಇದ್ದಾರೋ, ತಂದೆ ಈಗಲೇ ಅವರ ಆಸೆಯನ್ನು ಪೂರ್ಣ ಮಾಡು. ಅವರ ಅಪರಿಮಿತವಾದ ಆಶೀರ್ವಾದ ಹೊಂದಿಕೊಳ್ಳಲಿ. ಆಶೀರ್ವಾದದ ಮಳೆ ಅವರ ಮೇಲೆ ಸುರಿಯಲ್ಪಡಲಿ. ಅಪ್ಪ, ಎತ್ತಲಾರದ ಪಾಲು ನೀನು ಹಾಕಿದೀಯ ಸ್ವಾಮಿ. ಹೇರಳ ಆಶೀರ್ವಾದ ಅವರ ಮೇಲೆ ಸುರಿದು ಬಿಡು ಅಪ್ಪ. ತಂದೆಯವರು ಏನೇನು ಬೇಡುತ್ತಿದ್ದಾರೆ ಕೊಡಪ್ಪ. ಅವರಿಗೆ ಆರೋಗ್ಯ ಸಂಪೂರ್ಣವಾಗಿ ಬರಲಿ ಕರ್ತನೆ. ತಂದೆ ಆಶೀರ್ವದಿಸು. ಏನೇನು ಬೇಡಿಕೊಂಡಿದ್ದಾರೆ ಅದು ಹೊಂದಿಕೊಳ್ಳಲಿ ತಂದೆ. ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತೇನೆ ತಂದೆ. ಈಗಲೇ ಅವರಿಗೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೀನ್.